ರೀ, ಅದಕ್ಕೆ ಯಾಕೆ ಅಷ್ಟೊಂದು ಅರ್ಜೆಂಟು? ಮೆಲ್ಲಗೆ ಮಾಡಿಸಿದ್ರೆ ಆಗುತ್ತಲ್ಲ. ಇಲ್ಲ ಸುಕನ್ಯಾ, ನಾನೇ ಹೇಳಿದ್ದು ಭಾಸ್ಕರ್ಗೆ ಆದಷ್ಟು ಬೇಗ ಇದೊಂದು ಆಗೋಗ್ಲಿ. ನನಗೂ ಸಾಕಾಗೋಗಿದೆ ಈ ಜವಾಬ್ದಾರಿಗಳೆಲ್ಲ. ಈ ಸೈನಿಂಗ್ ಅಥಾರಿಟಿಯಿಂದ ಆದಷ್ಟು ಬೇಗ ನಮಗೆ ಮುಕ್ತಿ ಬೇಕು. ಇದಕ್ಕೆಲ್ಲ ನಮ್ಮ ಸೌಂದರ್ಯನೇ ಸರಿ. ಏನಮ್ಮ ಸೌಂದರ್ಯ, ನಿನಗೆ ಓಕೆ ತಾನೆ? ನನಗಿದೆಲ್ಲ ಯಾಕೆ ಮಾವ? ಅಥಾರಿಟಿ ನೀವೇ ಇಟ್ಕೋಬೋದಿತ್ತು. ಭಾವ, ನೀವು ಈ ಮನೆ ಯಜಮಾನ್ರು, ಕಂಪ್ನಿಗೂ ನೀವೇ ಯಜಮಾನ್ರು, ಇದನ್ನೆಲ್ಲ ನೀವೇ ಇಟ್ಕೋಬೋದಿತ್ತಲ್ವಾ? ಅದು ಅಲ್ಲದೆ ಸೈನಿಂಗ್ ಅಥಾರಿಟಿನ ಒಬ್ರಿಗೆ ಹೇಗೆ ಕೊಡಕ್ಕಾಗತ್ತೆ? ನೀವು ಕೊಡ್ಲೇಬೇಕು ಅಂದ್ರೆ ನಿಮ್ಮ ಮಗ ಚಿರಾಗಿದನಲ್ಲ, ಅವನು ಕೊಟ್ಬಿಡಿ. ಸೌಂದರ್ಯಂಗೆ ಸೈನಿಂಗ್ ಅಥಾರಿಟಿ ಕೊಡೋದ್ರಿಂದ ಚಿರಾಗಿಗೆ ಏನು ಪ್ರಾಬ್ಲಮ್ ಇರಲ್ಲ. ಅವನೇ ಫಸ್ಟ್ ಖುಷಿ ಪಡೋದು. ಏನಂತೀಯ ಚಿರಾಗ್? ಚಿರಾಗಕ್ ಬೇಡ ಅಂದ್ರೆ ನಿಮ್ಮ ಮಗಳು ಅರ್ಚನಾ ಇದ್ದಾಳಲ್ಲ, ಅವಳು ಕೊಡಿ. ನಿನ್ಗೆ ಓಕೆನಾ ಅರ್ಚನಾ? ನಿಮಗೆ ಯಾರಿಷ್ಟನೋ ಅವರಿಗೆ ಸೈನಿಂಗ್ ಅಥಾರಿಟಿ ಕೊಡಿ, ಸರಿನಾ? ಕೆಲವೊಂದು ನಿರ್ಧಾರಗಳನ್ನ ಯೋಚನೆ ಮಾಡಿ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ಮುಂದೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಲೈಫ್ ಲಾಂಗ್ ಪಶ್ಚಾತ್ತಾಪ ಪಡ್ಬೇಕಾಗತ್ತೆ. ಅರ್ಚನಾ, ನಿನ್ ಲೈಫಲ್ಲೂ ಪ್ರಾಬ್ಲಮ್ ಆಗಿದೆ. ಈಗ ಚಿರು ಲೈಫು ಸರಿ ಹೋಗಿಲ್ಲ. ಇದೆಲ್ಲ ಯಾರು ತಗೊಂಡಿದ್ ನಿರ್ಧಾರದಿಂದ ಆಗಿದ್ದು? ಅದಕ್ಕೆ ಹೇಳ್ತಿರೋದು, ಏನೇ ನಿರ್ಧಾರ ತಗೋಬೇಕಾದ್ರೂ ಯೋಚನೆ ಮಾಡಿ ತಗೋಬೇಕು ಅಂತ. ಚಿರು, ನೀನೇನು ಹೇಳ್ತೀಯಪ್ಪ? ನಿಮ್ಗೆ ಗೊತ್ತು ಚಿಕ್ಕಮ್ಮ, ಏನಾಗ್ಬೇಕಾಗಿತ್ತು ಏನಾಯ್ತು ಅಂತ. ಅತ್ಗೆ, ನಿಮ್ಗೆ ನಿಜವಾಗ್ಲೂ ತಾಯಿ ಕರಳಿದ್ಯಾ? ಯಾಕೆ ಹಾಗೆಲ್ಲ ಮಾತಾಡ್ತೀಯ? ಮತ್ತಿನ್ನೇನು ಅತ್ಗೆ, ಅವಳು ಎಲ್ಲಿದ್ದಾಳೆ, ಏನ್ ಮಾಡ್ತಿದ್ದಾಳೆ ಅಂತ ಸ್ವಲ್ಪನಾದ್ರೂ ಯೋಚನೆ ಇದೆಯಾ? ಓ, ಕಿರಿ ಮಗಳು ದೊಡ್ಡ ಮನೆ ಸೊಸೆ ಆದ್ಲು ಅನ್ನೋ ಸಂಭ್ರಮದಲ್ಲಿ ಮೊದಲನೇ ಮಗಳ ಮರ್ತು ಬಿಟ್ಟಿದ್ದೀರಾ ಅನ್ಸುತ್ತೆ. ಏನ್ ಮಾತು ಅಂತ ಆಡ್ತೀಯ? ಒಬ್ಬ ತಾಯಿಗೆ 100 ಮಕ್ಕಳಿದ್ರು ಒಂದು ಮಗು ಕಷ್ಟಕ್ಕೆ ಸಿಕ್ಕಾಕೊಂಡ್ರು ಕೊರಗಿ ಕೊಬ್ಬಿಡ್ತಾಳೆ. ಏನ್ ಕೊರಗ್ತಿದ್ದೀರೋ ಏನೋ, ನನ್ಗಂತೂ ಏನು ಕಾಣಿಸ್ತಾ ಇಲ್ಲ. ನಿಜವಾಗ್ಲೂ ನೀವು ಕೊರಗ್ತಾ ಇದ್ರೆ ಅಣ್ಣನ್ಗೆ ಹೇಳಿ ರೂಪನ ಹುಡ್ಕೋ ಕೇಳ್ತಿದ್ರಿ. ಅವ್ರಿಗೆ ಅವಳ ಹೆಸರು ಹೇಳಿದ್ರೆ ಸಾಕು, ಕಿಡಿ ಕಾರ್ತಾರೆ. ನಾನು ಹೇಗೆ ಹೇಳು? ಅಣ್ಣ ಬೈತಾನೆ ಅಂತ ನೀವು ಸುಮ್ಮನೆ ಇದ್ಬಿಡ್ತೀರಾ? ಅದಕ್ಕೆ ಅವ್ರು ಬೈದ್ರೆ ಸಹಿಸ್ಕೋತೀನಿ ಕಣೆ, ಆದ್ರೆ ಅವರು ಒಳಗಡೆನೆ ತುಂಬಾ ಕೊರಗ್ತಿರ್ತಾರೆ. ಅವ್ರಿಗೆಷ್ಟು ಕೋಪ ಇದೆಯೋ ಅಷ್ಟೇ ದುಃಖನೂ ತುಂಬಿಕೊಂಡಿದ್ದಾರೆ. ದುಃಖ ಎಲ್ರಿಗೂ ಇರುತ್ತೆ ಅದಕ್ಕೆ, ಹಾಗಂತ ಹೆತ್ ಮಗಳು ಹೆಂಗಾದ್ರೂ ಸಾಯ್ಲಿ ಅಂತ ಬಿಟ್ಬಿಡಕ್ಕಾಗತ್ತಾ? ಯಾರ ಜೊತೆ ಹೋಗಿದ್ದಾಳು, ಹೇಗಿದ್ದಾಳು, ಬದುಕಿದ್ದಾಳು? ಅಂಬುಜ, ಹಾಗೆಲ್ಲ ಮಾತಾಡ್ಬಿಡ ಕಣೆ, ತೊಟ್ಟೆಗೆ ಬೆಂಕಿ ಬಿದ್ದಾಗ ಆಗುತ್ತೆ. ಒತ್ತಲ ಬ್ರೋ, ನೀನು ಅವಳ ಹತ್ರ ದುಡ್ಡು ಪೀಕಿಸ್ತೀನಿ ಅಂದ್ರೆ ಅವಳು ನಿನ್ನ ಹತ್ರನೇ ಪೀಕಿಸ್ತಾ ಇದ್ದಾಳಲ್ಲ. ಹುಷಾರಪ್ಪ, ನಿನ್ ಬುಡಕ್ಕೆ ಬಂದ್ಬಿಡ್ತಾಳೆ. ರೀ ಸುಮ್ಮನೆ ರೀ, ಅವೆಲ್ಲ ನಮ್ಗೆ ಯಾಕೆ? ತಿಂಡಿ ಬಿಸಿ ಬಿಸಿ ಆಗೈತೆ, ಬನ್ನಿ ತಿನ್ನೋರಂತೆ.
ಅಷ್ಟೇ ಬಿಡು, ಯಾರೇನೋ ನಮ್ಗೇನೋ ನಮ್ಮ ಕೆಲಸ ಆಗ್ಬೇಕಷ್ಟೇ. ರೂಪ, ನೀನು ನನ್ನಿಂದ ಚಿಲ್ಲರೆ ದುಡ್ಡು ಖರ್ಚು ಮಾಡಿಸ್ತಿರ್ಬೋದು, ಆದರೆ ನಿನ್ನ ಹತ್ರ ಇರೋ ಗೋಲ್ಡ್ ಖಜಾನೆನ ಕೊಳ್ಳೆ ಹೊಡೆಯೋದಕ್ಕೆ ನನ್ನ ತಲೆಯಲ್ಲಿ ಮಾಸ್ಟರ್ ಪ್ಲಾನೇ ಇದೆ. ಗೋಳು ಏನ್ ಮಾಮ್ ಆಗಿದೆ ನಿನ್ಗೆ? ಅಷ್ಟ್ ಚೆನ್ನಾಗಿ ಗಾಯನಾಗಿರೋ ಬಟ್ಟೆನ ಹಾಳು ಮಾಡ್ತಿದ್ಯಲ್ಲ ಮಾಮ್. ನಿಜ ಹೇಳು, ಕದ್ದು ಮುಚ್ಚಿ ಏನಾರು ಗೋಲ್ಡ್ ಅಥವಾ ದುಡ್ಡನ್ನ ಬಚ್ಚಿಡ್ತಿದ್ಯಾ? ಅದೊಂದು ಬಾಕಿ ಇತ್ತು ನೋಡು. ಅದು ಬಿಡು ಮಾಮ್, ನನ್ ಚೆನ್ನಾಗಿರೋ ಬಟ್ಟೆನ ಯಾಕೆ ಮಾಮ್ ಈಗ ಹಾಳು ಮಾಡ್ತಿದ್ಯಾ? ಹತ್ರ ಬಾರ ಹೇಳ್ತೀನಿ. ಮಾಮ್ ಹೇಳು, ನನಗೆ ಕಿವಿ ಚೆನ್ನಾಗಿ ಕೇಳುತ್ತೆ. ನಿನಗೆ ಕೇಳಿಸುತ್ತೆ ಅಂತ ನನಗೆ ಗೊತ್ತು, ಬೇರೆಯವರು ಕೇಳಿಸ್ಬಾರ್ದಲ್ಲ. ಏನ್ ಹಂಗಂದ್ರೆ ಮೈ ಗಾಡ್ ಅಂತ ಮಾಮ್. ಕಾಣ, ಸುಮ್ಮನೆ ಕೇಳಿಸ್ಕೊ. ಈ ಮನೆ ಅಧಿಕಾರ ಪಡ್ಕೋದಕ್ಕೆ ನಂಗೆ ಒಂದು ಅವಕಾಶನೂ ಸಿಕ್ಕಿರ್ಲಿಲ್ಲ ಕಣೆ. ಸರ್ವಾಧಿಕಾರನೂ ಆ ಸೌಂದರ್ಯನ ಕೈಯಲ್ಲೇ ಇತ್ತು. ಅವನ ಗ್ರಹಚಾರ ನೆಟ್ಗಿರ್ಲಿಲ್ವೋ ಗೊತ್ತಿಲ್ಲ. ಹೋಗಿ ಹೋಗಿ ಆ ಸೋಡಾ ಬಡ್ಡಿನ ಅವಳು ಮದುವೆ ಮಾಡ್ತಾಳೆ. ಈ ಮನೆಯಲ್ಲಿ ಸಮಸ್ಯೆ ಅಂದರೆ ಆ ಸೋಡಾ ಬಡ್ಡಿ ಒಂದೇ. ಹೇಗಾದರೂ ಮಾಡಿ ಈ ಸಮಸ್ಯೆನ ನಾನು ಬಗೆಹರಿಸಿದ್ರೆ ಈ ಮನೇಲಿ ನನಗೆ ಗೌರವ, ಅಧಿಕಾರ, ಸ್ಥಾನ ಎಲ್ಲ ಸಿಗುತ್ತೆ ಕಡೆ. ನೋಡ್ತಾ ಇರೋ, ಅವಳಾಗೆ ಈ ಮನೆ ಬಿಟ್ಟು ಹೋಗ್ಬೇಕು, ಆ ರೀತಿ ಮಾಡ್ತೀನಿ. ವಾಟ್ ಅ ಕ್ರಿಮಿನಲ್ ಯುವರ್ ಮಾಮ್. ಏನ್ ಐಡಿಯಾ ಮಾಡಿದ್ಯಾ? ಬೆಂಕಿ ಮಾಮ್, ಬೆಂಕಿ. ಇಂಥ ಐಡಿಯಾ ಎಲ್ಲ ಹೆಂಗ ಮಾಮ್ ಗೊತ್ತಾಗತ್ತೆ ನಿಂಗೆ?